ನವರಾತ್ರಿಯಲ್ಲಿ ಕಳಶ ಸ್ಥಾಪನೆಯ ಮುಹೂರ್ತ, ವಿಧಿ-ವಿಧಾನ ತಿಳಿಯಿರಿ. ಕಳಶ ಸ್ಥಾಪನೆ ಮಾಡಲು ಬೇಕಾದ ವಸ್ತುಗಳು ಏನು? ಕಳಶದಲ್ಲಿ ಹಾಕುವ ವಸ್ತುಗಳು ಯಾವುವು? ಸಂಪೂರ್ಣ ಮಾಹಿತಿ ತಿಳಿಯಿರಿ. ಹಬ್ಬದ ಸಮಯದಲ್ಲಿ ಕಳಶವನ್ನು ಸ್ಥಾಪಿಸಿ ದುರ್ಗಾದೇವಿಯನ್ನು ಆವಾಹನೆ ಮಾಡಿ ನಂತರ ನವರಾತ್ರಿಯ ಪೂಜೆಯನ್ನು ಆರಂಭಿಸಲಾಗುತ್ತದೆ. ಹಾಗಾದರೆ ಈ ವರ್ಷ ಕಳಶ ಸ್ಥಾಪನೆಯ ಮುಹೂರ್ತವೇನು? ಕಳಶವನ್ನು ಸ್ಥಾಪಿಸುವುದು ಹೇಗೆ ಎಂಬುದು ಇಲ್ಲಿದೆ. ಈ ವರ್ಷ ಶಾರದೀಯ ನವರಾತ್ರಿ ಹಬ್ಬವನ್ನು ಅಕ್ಟೋಬರ್ 3ರಿಂದ ಅಂದರೆ ಇಂದಿನಿಂದ ಆಚರಿಸಲಾಗುತ್ತದೆ. ಇದು ಅಕ್ಟೋಬರ್ 12ರವರೆಗೆ ಇರುತ್ತದೆ. ಭಾಗವಂತ ಮತ್ತು ಮಾರ್ಕಂಡೇಯ ಪುರಾಣದ ಪ್ರಕಾರ ನವರಾತ್ರಿಯ 9 ದಿನಗಳಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿ ಹಬ್ಬದ ಸಮಯದಲ್ಲಿ ಅನೇಕ ರೀತಿಯ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಅನೇಕ ಜನರು ಈ ಸಮಯದಲ್ಲಿ ಉಪವಾಸವನ್ನು ಸಹ ಮಾಡುತ್ತಾರೆ. ನವರಾತ್ರಿಯ ಮೊದಲ ದಿನದಂದು ಅಂದರೆ ಅಶ್ವಿನಿ ಶುಕ್ಲ ಪಕ್ಷದ ತಿಥಿಯಂದು ಕಳಶವನ್ನು ಸ್ಥಾಪಿಸಿ ದುರ್ಗಾದೇವಿಯನ್ನು ಆವಾಹನೆ ಮಾಡಿ ನಂತರ ನವರಾತ್ರಿಯ ಪೂಜೆಯನ್ನು ಆರಂಭಿಸಲಾಗುತ್ತದೆ. ಹಾಗಾದರೆ ಈ ವರ್ಷದ ಕಳಶ ಸ್ಥಾಪನೆಯ ಮುಹೂರ್ತವೇನು? ಕಳಶವನ್ನು ಸ್ಥಾಪಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ. ಮೊದಲ ದಿನ ಕಳಶ ಸ್ಥಾಪನೆಯ ಮುಹೂರ್ತ. ನಂಬಿಕೆಯ ಪ್ರಕಾರ ನವರಾತ್ರಿಯ ಮೊದಲ ದಿನ ಅಶ್ವಿನಿ ಶುಕ್ಲ ಪಕ್ಷದ ದಿನಾಂಕದಂದು ಶೈಲಪುತ್ರಿಯನ್ನು ಆರಾಧಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಅಶ್ವಿನಿ ಶುಕ್ಲ ಪಕ್ಷದ ತಿಥಿಯು ಅಕ್ಟೋಬರ್ 2ರಂದು ರಾತ್ರಿ 12:18ರಿಂದ ಅಕ್ಟೋಬರ್ 4ರಂದು ಬೆಳಗ್ಗೆ 2:58ರವರೆಗೆ ಇರುತ್ತದೆ. ಉದಯ ತಿಥಿ ಆಧರಿಸಿ ಅಶ್ವಿನ್ ಶುಕ್ಲ ಪಕ್ಷದ ತಿಥಿ ಅಕ್ಟೋಬರ್ 3ರಂದು ಹಬ್ಬವನ್ನು ಆರಂಭಿಸಲಾಗುತ್ತದೆ. ಹಾಗಾಗಿ ಈ ದಿನವೇ ಕಳಶ ಸ್ಥಾಪನೆಯನ್ನು ಮಾಡಬೇಕು. ನವರಾತ್ರಿಗೆ ಕಳಶವನ್ನು ಸ್ಥಾಪಿಸಲು ಶುಭ ಮುಹೂರ್ತವು ಬೆಳಗ್ಗೆ 6:15ರಿಂದ 7:22ರವರೆಗೆ ಮತ್ತು ಅಭಿಜಿತ್ ಮುಹೂರ್ತವು ಬೆಳಗ್ಗೆ 11:46ರಿಂದ ಮಧ್ಯಾಹ್ನ 12:33ರವರೆಗೆ ಇರುತ್ತದೆ. ಕಳಶ ಸ್ಥಾಪನೆ ಮಾಡಲು ಬೇಕಾದ ವಸ್ತುಗಳೇನು? ಕಳಶವನ್ನು ಸ್ಥಾಪನೆ ಮಾಡುವ ಮೊದಲು ಅದಕ್ಕೆ ಬೇಕಾದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರದು. ಸಂಪ್ರದಾಯದ ಪ್ರಕಾರ ಮಣ್ಣಿನ ಪಾತ್ರೆ, ರಕ್ಷಾ ಸ್ತೋತ್ರ, ಗಂಗಾಜಲ, 7 ಬಗೆಯ ಧಾನ್ಯಗಳು, ಬಾರ್ಲಿ, ಮಾವು ಮತ್ತು ಹಸಿರು ಅಶೋಕ ಎಲೆಗಳು, ಬಾಳೆ ಎಲೆಗಳು, ತೆಂಗಿನಕಾಯಿ, ಕೊಬ್ಬರಿ, ಅಕ್ಷತೆ, ಧೂಪ, ದೀಪ, ಕರ್ಪೂರ, ಹತ್ತಿ ಬತ್ತಿ, ಹಸುವಿನ ತುಪ್ಪ, ಶ್ರೀಗಂಧ, ಗೋವಿನ ಸಗಣಿ, ವೀಳ್ಯದೆಲೆ, ಲವಂಗ, ಏಲಕ್ಕಿ, ನೈವೇದ್ಯ, ಹಣ್ಣುಗಳು, ದಾಸವಾಳದ ಹೂವುಗಳು, ಹೂವಿನ ಹಾರ, ಪಂಚಾಮೃತ ಇವುಗಳು ಕಳಶದ ಸ್ಥಾಪನೆಗೆ ಬಹಳ ಅಗತ್ಯ. ಇನ್ನು ಕಳಶ ಸ್ಥಾಪನೆ ಮಾಡುವುದರಿಂದ ಅನೇಕ ರೀತಿಯ ಲಾಭಗಳು ಸಿಗುತ್ತದೆ. ಇದನ್ನು ಸಂಪ್ರದಾಯದ ಬದ್ಧವಾಗಿ ಮಾಡುವುದು ನಮ್ಮ ಜೀವನದಲ್ಲಿ ಅದ್ಭುತವಾದ ಪರಿಣಾಮವನ್ನು ಬೀರುತ್ತದೆ. ನಂಬಿಕೆಗಳ ಪ್ರಕಾರ ಕಳಶವನ್ನು ಸ್ಥಾಪಿಸುವುದರಿಂದ ಜೀವನದಲ್ಲಿ ನಕಾರಾತ್ಮಕತೆ ದೂರವಾಗುತ್ತದೆ. ಇದು ನಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಕುಟುಂಬದ ಸದಸ್ಯರ ನಡುವೆ ಬಾಂಧವ್ಯ ಗಟ್ಟಿಯಾಗುತ್ತದೆ ಹಾಗೂ ಆರೋಗ್ಯ ಸಮಸ್ಯೆಗಳಿಗೆ ಸಹ ಪರಿಹಾರ ಸಿಗುತ್ತದೆ. ಕಳಶವು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಕಳಶವನ್ನು ಸ್ಥಾಪಿಸುವ ವಿಧಾನ. ನವರಾತ್ರಿಯ ಉಪವಾಸ ಮಾಡುವ ಸಂಕಲ್ಪ ಮಾಡಿಕೊಳ್ಳಿ. ನಂತರ ದುರ್ಗೆಯನ್ನು ಪೂಜಿಸಿ. ಹಾಗೆಯೇ ಗಣಪತಿಯ ಪೂಜೆ ಮಾಡಿ ನಂತರ ಪೂಜೆಯ ಸ್ಥಳದಲ್ಲಿ ಈಶಾನ್ಯ ಮೂಲೆಯಲ್ಲಿ ಮರದ ಮಣಿಯನ್ನು ಇರಿಸಿ. ಆ ಮಣಿಯ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಭತ್ತ ಅಥವಾ 7 ಕಾಳುಗಳನ್ನು ಇಡಿ. ಈಗ ಕಳಶವನ್ನು ಅದರ ಮೇಲೆ ಇರಿಸಿ. ಕಳಶದ ತುದಿಗೆ ರಕ್ಷಾ ಸ್ತೋತ್ರವನ್ನು ಕಟ್ಟಬೇಕು. ಅದರ ಮೇಲೆ ತಪ್ಪದೆ ಕುಂಕುಮವನ್ನು ಹಚ್ಚಿ
ಅದರ ನಂತರ ಕಳಶದಲ್ಲಿ ಗಂಗಾಜಲ ಮತ್ತು ನೀರನ್ನು ಹಾಕಿ. ಇದಿಷ್ಟೇ ಅಲ್ಲದೆ ಕಳಶದಲ್ಲಿ ಅಕ್ಷತೆ, ಹೂವುಗಳು, ವೀಳ್ಯದೆಲೆ, ನಾಣ್ಯ, ಗರಿಕೆ, ಅರಿಶಿನ, ಶ್ರೀಗಂಧ ಇತ್ಯಾದಿಗಳನ್ನು ಹಾಕಬೇಕು. ಇದಾದ ನಂತರ ಮಾವು ಮತ್ತು ಅಶೋಕ ಎಲೆಗಳನ್ನು ಕಳಶಕ್ಕೆ ಹಾಕಿ. ಈಗ ಅದರ ಮೇಲೆ ಅಕ್ಷತೆ ತುಂಬಿದ ಅಂದರೆ ಮೇಲೆ ತೆಂಗಿನಕಾಯಿಯನ್ನು ಇಡಿ. ಕಳಶದ ಬಳಿ ಪವಿತ್ರ ಮಣ್ಣನ್ನು ಹರಡಿ ಮತ್ತು ಅದರಲ್ಲಿ ಬಾರಲಿಯನ್ನು ಹಾಕಿ ನಂತರ ಅದರ ಮೇಲೆ ನೀರು ಚಿಮುಕಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.